ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರು ಪಟ್ಟಣದಲ್ಲಿ ಇಂದು ವಾಲ್ಮೀಕಿ ಮಹಿಳಾ ಘಟಕ ಉದ್ಘಾಟನೆ ಅದ್ದೂರಿಯಾಗಿ ಜರುಗಿತು. ಈ ಒಂದು ಕಾರ್ಯಕ್ರಮವನ್ನ ಶಾಸಕಿ ಅನ್ನಪೂರ್ಣ ತುಕಾರಾಂ ರವರು ಉದ್ಘಾಟಿಸಿದರು. ಪುರುಷ ಪ್ರಧಾನ ಸಮಾಜದಲ್ಲಿ ಈ ರೀತಿಯ ಸಂಘಟನೆ ಒಂದು ಉತ್ತಮ ಹೆಜ್ಜೆ. ಇದರಿಂದ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ವೇದಿಕೆ ದೊರೆಯುತ್ತದೆ. ಸಮಾಜ ನಮಗೆ ಕೊಟ್ಟಿರುವ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶಾಸಕಿ ಮಾತನಾಡಿದರು. ಈ ಕಾರ್ಯಕ್ರಮದ ಬಳಿಕ ನೂರಾರು ಕಾರ್ಯಕರ್ತರೊಂದಿಗೆ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ತಾಲೂಕು ಘಟಕ ವತಿಯಿಂದ ವಾಲ್ಮೀಕಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ಮಾಡಲಾಯಿತು. ಇದರ ಉದ್ದೇಶ ಪರಿಶಿಷ್ಟ ಪಂಗಡಕ್ಕೆ ಅನ್ನ ಸಮುದಾಯವನ್ನ ಸೇರಿಸಿದಂತೆ ಒತ್ತಾಯಿಸಿ ಪ್ರತಿಭಟಿಸುತ್ತಾ ತಹಶೀಲ್ದಾರರಿಗೆ ಮನವಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಂಬರೀಶ್ ವಿ, ಉಪಾಧ್ಯಕ್ಷರಾದ ಎನ್ ಚಂದ್ರು, ಬಾಳೆಕಾಯಿ ಮಂಜು, ಎಚ್.ಡಿ. ವೆಂಕಟೇಶ್, ಹನುಮಯ್ಯ, ಪ್ರಧಾನ ಕಾರ್ಯದರ್ಶಿಯವರ ರಘುನಾಥ್, ನಮ್ಮ ಸಮಾಜದಿಂದ ಎಲ್ಲ ತಾಲೂಕುಗಳಲ್ಲಿ ಅನ್ಯ ಜಾತಿ ಸೇರೋದ್ರಿಂದ ಅದಕ್ಕೆ MLA-ಗೊಂದು ಮನವಿ ಕೊಡಬೇಕು. ಆಮೇಲೆ ತಹಸೀಲ್ದಾರ್ಗೊಂದು ಮನವಿ ಕೊಡೋದಿದೆ. ಅದು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ. ಶಾಸಕರು ಅವರೇ ನಮ್ಮ ಜಾಗಕ್ಕೆ ಬಂದಿದ್ದಾರೆ. ಮನವಿ ಪತ್ರ ಅದನ್ನು ಕೊಡೋಕ್ಕೆ ಅವರಿಗೆ ಒಂದು ಮಾತು ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸೋರೂರು ಭಾಗ ಬಂದಾಗ ನನ್ನ ಮಗಳು ಅನ್ನಪೂರ್ಣ ಅಂತ ಭಾಷಣದಲ್ಲಿ ಮಾತಾಡಿದ್ರು. ಆ ಮಗಳಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇದು ಫಸ್ಟ್ ನಮ್ಮ ರಾಜ್ಯದಲ್ಲಿ ಫಸ್ಟ್ ಇದೇ ಆಗಿರ್ತದೆ. ಮಗಳ ಮೇಲೆ ಆ ಲೆಟರ್ ಬೇಗ ಮುಗಿಸಿ ನಮ್ಮ ಸಮಸ್ಯೆ ಬಗೆಹರಿಸ್ತಾರ ಅಂತೇಳಿ ನನಗೆ ಅನಿಸ್ತಾ ಇದೆ. ಹಂಗಾಗಿ ದಯಮಾಡಿ ಆ ಮನವಿ ಪತ್ರವನ್ನು ಸ್ವೀಕರಿಸಬೇಕಂತೇಳಿ ಕೇಳಿ ಎಲ್ಲರಿಗೂ ನಮಸ್ಕಾರ. ಪ್ರಸನ್ನಾನಂದಪುರಿ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜದ ಮಾರ್ಗದರ್ಶಕರು ಮತ್ತು ಹಿರಿಯರಾಗಿರ್ತಕ್ಕಂಥ ಕೃಷ್ಣಪ್ಪಣ್ಣನವರೇ ಮತ್ತು ವಾಸಣ್ಣನವರೇ ಮತ್ತು ತಿಪ್ಪಣ್ಣನವರೇ ಮತ್ತು ವಸಂತ್ ಕುಮಾರ್ ಅವರೇ ಮತ್ತು ಕುಮಾರಪ್ಪಣ್ಣನವರೇ ಮತ್ತು ಒದ್ದಟ್ಟಿ ಅಂಬರೀಶ್ ಅಣ್ಣನವರೇ ಮತ್ತು ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಅವರೇ ಮತ್ತು ವಾಲ್ಮೀಕಿ ಸಮಾಜದ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಡವಿಸ್ವಾಮಿ ಅವರೇ ಮತ್ತು ನಮ್ಮ ಸಮಾಜದ ಬೆನ್ನೆಲುಬು ಮತ್ತು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಉಪನ್ಯಾಸಕ ಈಗ ನಿವೃತ್ತ ಉಪನ್ಯಾಸಕರಾಗಿರ್ತಕ್ಕಂಥ ನಮ್ಮ ಮಾನ್ಯ ಸಂಸದರ ಗುರುಗಳಾಗಿರ್ತಕ್ಕಂಥ ಶ್ರೀಕವಿ ಸರ್ ಅವರೇ ಮತ್ತು ವಾಲ್ಮೀಕಿ ಸಮುದಾಯದ ಚೆನ್ನಯ್ಯನವರೇ, ನವಲೂಟಿ ಗಂಗಣ್ಣನವರೇ, ತುಮಟಿ ಅಂಜಿನಪ್ಪನವರೇ ಮತ್ತು ತುಮಟಿ ಶ್ರೀನಿವಾಸಣ್ಣನವರೇ ಮತ್ತು ಜಿಲ್ಲಾ ಅಧ್ಯಕ್ಷರು ಯುವ ಕಾಂಗ್ರೆಸ್ನ ನಂದಿಹಳ್ಳಿ ಮಂಜುನಾಥ್ ಅವರೇ, ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪೂರ್ಣಿಮಾ ಅವರೇ ಮತ್ತು ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನನ್ನ ಸಮುದಾಯದ ಎಲ್ಲ ಹಿರಿಯ ಮುಖಂಡರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಸಮುದಾಯದ ಎಲ್ಲ ಬಂಧುವರ್ಗದವರು, ಇವತ್ತು ಈ ಒಂದು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಸಂಡೂರು ಇದರಿಂದ ಮುಖ್ಯವಾಗಿ ಮಹಿಳಾ ಘಟಕದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥದ್ದು ಇದು ತುಂಬ ಹಿಂದೆನೇ ಆಗಬೇಕಾಗಿತ್ತು ಅಂತೇಳಿ ನನ್ನ ಒಂದು ಅಭಿಪ್ರಾಯದಿಂದ ತುಂಬ ಹಿಂದೆನೇ ಆಗಬೇಕಾಗಿತ್ತು. ಇವತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಕೂಡ ಅವನಿಂದಿದ್ದು ಅವನಿಗೆ ಬೇಕಾದಂಥ ಪೂರಕವಾದಂಥ ಎಲ್ಲ ಒಂದು ಸಹಕಾರ
ಒಂದು ಬೆನ್ನೆಲುಬಾಗಿ ನಿಂತು ಸಮಾಜದ ಮುನ್ನಡೆಗೆ ಅವಳ ಒಂದು ಪಾತ್ರ ಕೂಡ ದೊಡ್ಡದಾಗಿದೆ. ನೀವು ಇವತ್ತು ಇಷ್ಟು ದಿನಕ್ಕಾದರೂ ಕೂಡ ಒಂದು ಮಹಿಳಾ ಘಟಕವನ್ನು ಮಾಡಿ ಮಹಿಳೆಯರು ಯಾರು ಕ್ರಿಯಾಶೀಲವಾಗಿದ್ದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸ್ಥಾನಮಾನವನ್ನು ನಮ್ಮ ಸಮಾಜದ ವತಿಯಿಂದ ಕೊಟ್ಟಿರೋದ್ರಿಂದ ಅವ್ರಿಗೂ ಕೂಡ ಇನ್ನೂ ಹೆಚ್ಚು ಸಮಾಜ ಪರವಾಗಿ ಕೆಲಸ ಮಾಡೋದಕ್ಕೆ ಒಂದು ಚೈತನ್ಯ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಆಯ್ಕೆಯಾದಂಥ ಎಲ್ಲ ನನ್ನ ಮಹಿಳಾ ಘಟಕದ ಸಹೋದರಿಯರ ಒಂದು ಪರವಾಗಿ ನಾನು ನನ್ನ ಸಮಾಜದ ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಈಗ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ತಮ್ಮ ತಮ್ಮ ಕೆಲಸಗಳನ್ನು ತಮ್ಮ ಒಂದು ಕುಟುಂಬದ ನಿರ್ವಹಣೆ ಮಾಡ್ತಾ ಬರೀ ತಮ್ಮ ಒಂದು ಕುಟುಂಬಕ್ಕೆ ಸೀಮಿತವಾಗಿದ್ದಂಥವ್ರು ಇವತ್ತು ಅವರಿಗೆ ಸಮಾಜದ ಒಂದು ಜವಾಬ್ದಾರಿ ವಹಿಸಿ ಇವತ್ತು ಎಲ್ಲ ಕಡೆಗೂ ನಾವು ನೋಡ್ತಾ ಇರ್ತೀವಿ. ಬರೀ ಪುರುಷರೇ ಹೋಗಿ ಅಲ್ಲಿ ಗಂಡ್ಮಕ್ಳೇ ಹೋಗಿ ಸಮಾಜದ ಸ್ಥಿತಿಗತಿಗಳನ್ನು ಅವಲೋಕನ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಬರ್ತಾಯಿದ್ರು. ಆದರೆ ಇವತ್ತು ನಾವು ಮಹಿಳೆಯರನ್ನು ಕೂಡ ಈ ಒಂದು ವೇದಿಕೆಗೆ ನಾವು ಸೇರಿಸಿಕೊಂಡು ಇನ್ನೂ ಸಮಾಜ ಹೆಚ್ಚು ಬಲಯುತವಾಗಿ ನಡೆಯೋದಕ್ಕೆ ಇದೊಂದು ಹಾದಿ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.